ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಒಬ್ಬ ವ್ಯಕ್ತಿ ಭಯ ಪಡ್ತಾನೆ ಅಂದರೆ ಯಾವ ಮನೆಗಳು ಕಾರಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಬ್ಬರಿಗೆ ಕಾರಣನೇ ಇರಲ್ಲ, ಆದರೂ ಭಯ ಬರುತ್ತೆ. ಕಾರಣನೇ ಇರಲ್ಲ. ಶತ್ರುಗಳಿದ್ದಾರೆ, ಇಲ್ಲ. ಮನೇಲಿ ಯಾರಾದರೂ ಬೈತಾ ಇದ್ದಾರೆ, ಇಲ್ಲ. ಯಾವ್ದಾರ ಕಷ್ಟ ಇದೆಯಾ, ಇಲ್ಲ. ಆದರೂ ಭಯ. ಸೊ ಭಯ ಕೆಲವರಲ್ಲಿ ನಾವು ಚೆಕ್ ಮಾಡ್ಬೋದು. ಈ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹೆಚ್ಚಾಗಿ ಒಂದು ಚೂರು ಸದ್ದಾದರೂ ಭಯ ಪಡೋದು. ಯಾರಾದರೂ ಪಕ್ಕದಲ್ಲಿ ಮಲಗಿಲ್ಲ ಅಂದರೂ ಭಯ ಪಡೋದು. ನೋಡಿ, ಇದು ಕಾರಣ ಇಲ್ಲ, ಆದರೂ ಭಯ. ಆತ್ಮದ ಭಯನೋ, ಅಥವಾ ನನಗೇನಾದರೂ ಆಗ್ಬಿಡುತ್ತೆ ಅನ್ನೋ ಭಯನೋ, ದೆವ್ವ ಬಂದ್ಬಿಡುತ್ತೆ ಅನ್ನೋ ಭಯನೋ, ಕಾರಣ ಇಲ್ಲದೇ ಸ್ವಲ್ಪ ಮೈಂಡ್ ಸೆಟ್ಟಲ್ಲಿ ಕೆಟ್ಟ ಆಲೋಚನೆಗಳು ಅಥವಾ ಒಂದು ನೆಗೆಟಿವಿಟಿ ಮೈಂಡ್ ಸೆಟ್ಟಲ್ಲಿ ಯಾರಿರ್ತಾರೆ, ಕಾರಣನೇ ಇರಲ್ಲ, ಆದರೂ ಭಯ ರಾತ್ರಿ ಹೊತ್ತಲ್ಲಿ ಬರುತ್ತೆ. ಇದು ಹೆಚ್ಚಾಗಿ ಎಷ್ಟೋ ಜನರಲ್ಲಿ ಇದನ್ನು ಗಮನಿಸ್ಬೋದು. ಇವತ್ತು ಇದೇನಕ್ಕೆ ಬರುತ್ತೆ ಅಂದರೆ, ಇದು ಗ್ರಹಗಳಿಗಿಂತ ಹೆಚ್ಚಾಗಿ ಯಾವುದೋ ಜನ್ಮದಲ್ಲಿ ರಾತ್ರಿ ಹೊತ್ತು ಅವ್ರಿಗೇನೋ ಸಮಸ್ಯೆ ಆಗಿರುತ್ತೆ. ಅವ್ರ ಮೇಲೆ ಕಳ್ತನನೋ, ಕೊಲೆನೋ, ಮತ್ತೊಂದು ಏನೋ ರಾತ್ರಿ ಹೊತ್ತಲ್ಲಿ ಯಾವುದೋ ಜನ್ಮದಲ್ಲಿ ಆಗಿರ್ತಕ್ಕಂಥದ್ದು, ಯಾವುದೇ ಜನ್ಮದಲ್ಲಿ ಹುಟ್ಟಿದರೂ ಕೂಡ ಆ ಭಯ ಅವರಿಗಿರುತ್ತಂತೆ. ರಾತ್ರಿ ಹೊತ್ತಲ್ಲಿ ಭಯ ಪಡೋರಿಗೆ ಹೇಳ್ತಾ ಇದ್ದೀನಿ. ಕಾರಣನೇ ಇರಲ್ಲ. ನಂಗೆ ಇರೋಕ್ಕಾಗಲ್ಲಪ್ಪ ಒಬ್ಬರೇ, ಪಕ್ಕದಲ್ಲಿ ಯಾರೋ ಇರಲೇಬೇಕು, ಅಥವಾ ಒಂಚೂರು ಸದ್ದಾದರೂ ಓಡೋಗೋದು ನೋಡೋದು, ಇದೆಲ್ಲ ಇದ್ದೇ ಇರುತ್ತೆ. ರಾತ್ರಿ ಹೊತ್ತು ಪಟ್ಟಂತೆ ಹೆಸರು ಕರೆದ್ರು ಪಟ್ಟಂತೆ ಎದೋಡೋದು, ಏಕೆಂದರೆ ಭಯ. ಸೊ ಈ ಥರ ಎಲ್ಲ ಭಯ ಇದೆ ಕೆಲವೊಬ್ಬರಿಗೆ. ಅದು ಒಂದು ಭಯ. ಎರಡನೇದು, ಭಯ ಬರ್ತಕ್ಕಂಥದ್ದು ಕೆಲವೊಂದು ಮನೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ನಮಗೆ 8ನೇ ಮನೆ ಅತಿ ಹೆಚ್ಚು ಭಯ ಕೊಡ್ತಕ್ಕಂಥದ್ದು 8ನೇ ಮನೆ. ಸಿಕ್ಕಾಪಟ್ಟೆ ಫಿಯರ್. ಯಾರಿಗೆ 8ನೇ ಮನೆ ಗ್ರಹ ಕೂತ್ಕೊಳ್ಳುತ್ತೆ, ದಶಾಭುಕ್ತಿನಲ್ಲಿ ಬರ್ತಾ ಇರುತ್ತೆ, ಅತಿ ಹೆಚ್ಚು ಭಯ. ಶುಭ ಗ್ರಹಗಳು ಕೂತ್ಕೊಂಡ್ರೆ ಭಯ ಸ್ವಲ್ಪ ಕಡಿಮೆ ಅಷ್ಟೇ, ಬಟ್ ಪಾಪ ಗ್ರಹಗಳು ಕೂತ್ಕೊಂಡ್ರೆ ಭಯ ಹೆಚ್ಚು. ಅಂದರೆ ಡಿಫ್ರೆನ್ಸ್ ಅಷ್ಟೇ, ಬಟ್ ಯಾವುದೇ ಗ್ರಹಗಳು ಕೂತ್ಕೊಂಡ್ರೂ ಕೂಡ ನಿಮಗೆ ಭಯ ಕೊಟ್ಟೇ ಕೊಡ್ತವೆ. 8th ಹೌಸ್. ಇನ್ನು 2ನೇ ಲೆವೆಲ್ ತೊಗೊಂಡ್ರೆ 6ನೇ ಮನೆ ಭಯ ಕೊಡ್ತಕ್ಕಂಥದ್ದು. ಅದು ಬಿಟ್ಟರೆ 12ನೇ ಮನೆ ಭಯ ಕೊಡ್ತಕ್ಕಂಥದ್ದು. ಇವು 3 ಮನೆಗಳು ಎಕ್ಸ್ಟ್ರೀಮು. ಸ್ವಲ್ಪ ಲೋ ಲೆವೆಲ್ ಭಯ ಅಂದರೆ 3ನೇ ಮನೆ, ಇದು ಲಾಸ್ಟ್ ಲೆವೆಲ್. ಬಟ್ ಫಸ್ಟ್ನೇದು ಹೆವಿ ಸ್ಟ್ರಾಂಗ್ ಇರ್ತಕ್ಕಂಥ ಭಯ ಕೊಡ್ತಕ್ಕಂಥದ್ದು 8ನೇ ಮನೆ. ಯಾವ್ದಾರ ಗ್ರಹ ಕೂತ್ಕೊಂಡ್ರೆ ನಿಮಗೆ ಭಯ ಜಾಸ್ತಿ ಇರುತ್ತೆ. ನೆಕ್ಸ್ಟು 6ನೇ ಮನೆ, ನೆಕ್ಸ್ಟು 12ನೇ ಮನೆ, ನೆಕ್ಸ್ಟು 3ನೇ ಮನೆ. ಆ ಲೆವೆಲ್ ಚೆಕ್ ಮಾಡ್ಕೋಬೇಕು. ಯಾರ್ಯಾರಿಗೆ ಯಾವ್ಯಾವ ಮನೆಯಲ್ಲಿ ಗ್ರಹ ಕೂತಿದೆ, ಈ 3, 6, 8, 12, ನಿಮಗೆ ಭಯ ಆ ರೀತಿ ಎಕ್ಸ್ಟ್ರೀಮಾಗಿರ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ. ಇದು ಯಾವುದೇ ಶತ್ರು ಕಾಟ ಇಲ್ಲ, ಯಾವುದೇ ಇಲ್ಲ ಅಂದರೂ ಕೂಡ ನನ್ನ ಲೈಫ್ ಏನಾಗ್ಬಿಡುತ್ತೋ, ಜಾಬ್ ಏನಾಗ್ಬಿಡುತ್ತೋ, ಮ್ಯಾರಿಡ್ ಲೈಫ್ ಏನಾಗ್ಬಿಡುತ್ತೋ, ಇದೇನಾಗ್ಬಿಡುತ್ತೋ, ಅದೇನಾಗ್ಬಿಡುತ್ತೋ, ಎನಿ ಟೈಮ್ ಇದರಲ್ಲೇ ಬಿದ್ದಿರ್ತಾರೆ ಈ ಮನೆಗಳಲ್ಲಿ ಗ್ರಹ ಕೂತ್ಕೊಂಡ್ರೆ. 8ನೇ ಮನೇಲಿ ಕೂತ್ಕೊಂಡ್ರೆ ಅತಿ ಹೆಚ್ಚು. 6ನೇ ಮನೇಲಿ ಕೂತ್ಕೊಂಡ್ರೆ ಭಯದಲ್ಲಿರ್ತಾರೆ, ಒಂಥರ 50-50. 12 ಭಯ ಕೊಡುತ್ತೆ, ಒಂಥರ ಅದು ಪ್ರೆಷರ್ ಹಾಕ್ಬಿಡುತ್ತೆ. ಆ ಸಮಯದಲ್ಲಿ ನೆಗೆಟಿವ್ ಒಳಗಾಗ್ತಾರೆ. 3ನೇ ಮನೆ ಅದು ಕಮ್ಯುನಿಕೇಷನ್ ಪ್ರಾಬ್ಲಮಿಂದ ಬರ್ತಕ್ಕಂಥದ್ದು, ಡಾಕ್ಯುಮೆಂಟ್ ಪ್ರಾಬ್ಲಮಿಂದ ಬರ್ತಕ್ಕಂಥದ್ದು. ಸೊ ಶತ್ರುಗಳ ಭಯ ಇದೇ ಕಾಂಬಿನೇಷನ್ನು. ಯಾರಿಗೆ ಶತ್ರುಗಳು ಡೈರೆಕ್ಟಾಗಿ ಪ್ರಾಬ್ಲಮ್ ಮಾಡ್ತಾರೆ, ಈ ಮನೆಗಳೇನಾದರೂ ನಡೀತಾ ಇದ್ದರೆ ಅತಿ ಹೆಚ್ಚಾಗ್ಬಿಡುತ್ತೆ. ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ ಶತ್ರುಗಳಿಂದ, ಯಾರೂ ನಮಗೆ ಬೈತಾ ಇಲ್ಲ, ಯಾರೂ ನಮಗೆ ಕುತಂತ್ರ ಮಾಡ್ತಾಯಿಲ್ಲ ಅಂದಾಗ ಸ್ವಲ್ಪ ಕಡಿಮೆ ಇರುತ್ತೆ ಭಯ. ಈ ಮನೆಗಳೇ ಇಲ್ವಾ, ಭಯ ಕಡಿಮೆ, ಅಷ್ಟೊಂದಿರಲ್ಲ. ರಾತ್ರಿ ಹೊತ್ತು ಭಯ ಅನ್ನಲ್ಲ, ಅದು ಕಾಂಬಿನೇಷನ್ ಇಲ್ಲ ಅಂದ್ರೆ ಬಂದ್ಬಿಡುತ್ತೆ. ಅದು ಕರ್ಮಫಲ, ಅದು ಬೇರೆ ಥರ ಕರ್ಮಫಲ. ಕಾಂಬಿನೇಷನ್ ಇದ್ದವ್ರಿಗೆ ಹಗಲೊತ್ತಲ್ಲೂ ಭಯ, ಕಾಂಬಿನೇಷನ್ ಇಲ್ಲದೆ ಹೋದವ್ರಿಗೆ ರಾತ್ರಿ ಹೊತ್ತು ಭಯ. 2 ಇದ್ದವ್ರಿಗೆ 2, ಬೆಳಗಿನೂ ಭಯ, ರಾತ್ರಿನೂ ಭಯ. ಈ ಗ್ರಹಗಳು ಪಾಸಾದರೆ ಅದರಲ್ಲಿ ಶನಿ ಅತಿ ಹೆಚ್ಚು ಭಯ, ರಾಹು ಅತಿ ಹೆಚ್ಚು ಭಯ, ಕೇತು ಅತಿ ಹೆಚ್ಚು ಭಯ, ಉಳಿದವು ನಾರ್ಮಲ್ ಭಯ. ಸೊ ಈ ಗ್ರಹಗಳು, ಪ್ಲ್ಯಾನೆಟ್ ಅಂತ ಕಾರಕತ್ವಗಳು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಪಾಪಗ್ರಹಗಳಲ್ಲಿ ಬಂದಾಗ ನೋಡಿ, ಗುಡ್ಡಿದ್ರೆ ಪಾಪಗ್ರಹದಲ್ಲಿ ನಿಮ್ಮನ್ನು ಹೆಂಗೆ ಬೇಕಾದ್ರೂ ಜೀವನ ಚೇಂಜ್ ಮಾಡಿಬಿಡ್ತಾರೆ ಅವರು. ಯಾಕೆಂದರೆ ಪಾಪಗ್ರಹಗಳು ಬರೋದೇ ಪಾಪ ಮಾಡ್ಸೋಕ್ಕೆ. ಮೈಂಡಲ್ಲಿರಲಿ, ಪಾಪಗ್ರಹಗಳು ಯಾವತ್ತೂ ಪುಣ್ಯ ಮಾಡ್ಸೋಕ್ಕೆ ಬರೋದೇ ಇಲ್ಲ. ಆದರೆ ಪುಣ್ಯ ಕಾಂಬಿನೇಷನ್ ಬಂದಾಗ ನಿಮಗೆ ಪುಣ್ಯ ಕೊಟ್ಬಿಡ್ತವೆ. ಭಯದ ಕಾಂಬಿನೇಷನ್ ಬಂದುಬಿಟ್ರೆ ಕಷ್ಟ ಪಾಪಗ್ರಹಗಳಲ್ಲಿ. ಏಕೆಂದರೆ ಭಯದಿಂದ ಕೆಟ್ಟದ್ದು ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ ಜೀವನದಲ್ಲಿ. ಒಳ್ಳೆಯದೂ ಆಗಲ್ಲ, ನೆಗೆಟಿವಿಟಿ, ಭಯ. ಅಯ್ಯೋ ಮದುವೆಗೆ ಹುಡುಕ್ತಾ ಇದ್ದೀನಿ, ಹುಡುಗ ಹೆಂಗೆ ಸಿಗ್ತಾನೋ, ಮದುವೆ ಲೈಫ್ ಏನಾಗ್ಬಿಡುತ್ತೋ ಭಯ. ಹುಡುಗಿ ಹೆಂಗೆ ಸಿಗ್ತಾಳೋ, ಮದುವೆ ಲೈಫ್ ಏನಾಗ್ಬಿಡುತ್ತೋ ಭಯ. ಸೊ ನೋಡಿ, ಈ ಕಾಂಬಿನೇಷನ್ ಹೆಂಗೆ ಬೇಕಾದ್ರೂ ಆಟಾಡ್ಸುತ್ತೆ. ಸೊ 3, 6, 8, 12 ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಏನು ಒಳ್ಳೆಯದೇ ಇಲ್ವಾ ಸರ್ ಇದರಲ್ಲಿ? ಡೆಫಿನೆಟ್ಲಿ ಇದೆ.
11ನೇ ಮನೆ ಜೊತೆ ಸೇರ್ಕೋಬೇಕು. ಈ ಕಾಂಬಿನೇಷನ್ಸ್ ಎಲ್ಲ ಭಯ ನಿವಾರಣೆ ಆಗುತ್ತೆ. 9ನೇ ಮನೆ ಜೊತೆ ಸೇರ್ಕೋಬೇಕು, ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಈ ರೀತಿ ನಾವು 11ನೇ ಮನೆನ ಮೇಯ್ನ್ ಇಂಪ್ಯಾಕ್ಟ್ ತೊಗೋತೀವಿ. ಯಾಕೆಂದರೆ ಯಾವುದನ್ನೇ ಕೆಟ್ಟದನ್ನು ಹೊಡಿಬೇಕು ಅಂದರೆ 11ನೇ ಮನೆಯಿಂದ ಮಾತ್ರ ಸಾಧ್ಯ. ಜಾತಕದಲ್ಲಿ 11ನೇ ಮನೆ ಒಂದು ಗ್ರಹ ಕೂತ್ಕೋಬೇಕು, ಅಧಿಪತಿ ಪಾಸ್ ಆಗಬೇಕು. ಆ ಮನೆ ಬಂದಿಲ್ಲ ಅಂದರೆ ಯಾವ ಭಯನೂ ನಿವಾರಣೆ ಆಗಲ್ಲ, ಯಾವ ಕಷ್ಟನೂ ನಿವಾರಣೆ ಆಗಲ್ಲ. ಯಾರಿಗೆ ಜೀವನದಲ್ಲಿ ಕಷ್ಟ ಕಡಿಮೆ 11 ಇರುತ್ತೆ, 11ನೇ ಮನೆ ಗ್ರಹ ಗೊತ್ತಿರುತ್ತೆ. ಯಾರಿಗೆ ಕಷ್ಟ ಜಾಸ್ತಿ 8ನೇ ಮನೆ ಗ್ರಹ, 6ನೇ ಮನೇಲಿ ಗ್ರಹ, 3ನೇ ಮನೇಲಿ ಗ್ರಹ ಇದ್ದೇ ಇರುತ್ತೆ. ದಟ್ ಈಸ್ ಸೀಕ್ರೆಟ್. ಸೊ ನಮಗೆ ಭಯ ಬಂದಾಗ ಏನು ಮಾಡಬೇಕು? ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳಬೇಕು. ಭಯಕ್ಕೆ ಪರಿಹಾರ ಬಂದ್ಬಿಟ್ಟು ಭಗವದ್ಗೀತೆ ಓದ್ತಕ್ಕಂಥದ್ದು, ಮಹಾಭಾರತ ಗ್ರಂಥವನ್ನು ಓದ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು, ಸಾಕಷ್ಟು ಪುರಾಣಗಳನ್ನ ಕೇಳ್ತಕ್ಕಂಥದ್ದು ಭಯನ ನಿವಾರಣೆ ಮಾಡುತ್ತೆ. ಮಾನಸಿಕ ರೋಗ ಯಾರಿಗಿದೆ, ಮಾನಸಿಕ ತೊಂದರೆಗಳು ಯಾರಿಗಿದೆ, ಆಧ್ಯಾತ್ಮಿಕತೆಯನ್ನು ಓದಿ ತಿಳ್ಕೊಳ್ಳಿ, ಭಯ ಇರಲ್ಲ, ಮಾನಸಿಕ ರೋಗ ಬರಲ್ಲ. ಏಕೆಂದರೆ ದಟ್ ಈಸ್ ಸೀಕ್ರೆಟ್. ನಾವು ಜ್ಞಾನ ಸಂಪಾದನೆಗೆ ಯಾವಾಗ ತೊಡಗ್ತೀವಿ ವೀಕ್ಷಕರೇ, ಯಾವ ಭಯ ಯಾವ ಕಷ್ಟ ಏನೂ ಅನಿಸಲ್ಲ. ಜ್ಞಾನ ಯಾವ ಮನುಷ್ಯನಲ್ಲಿಲ್ಲ ಅವನಿಗೆ ಭಯ ಜಾಸ್ತಿ, ಅವನಿಗೆ ಕಷ್ಟ ಜಾಸ್ತಿ. ಏಕೆಂದರೆ ಸಣ್ಣ ಪುಟ್ಟದ್ನವನು ದೊಡ್ಡವನ ಥರ ಥಿಂಕ್ ಮಾಡಿಬಿಡ್ತಾನೆ. ಅಯ್ಯೋ ನಂಗೆ ದೊಡ್ಡ ಕಷ್ಟ ಬಂತು ಅಂತ. ಸಣ್ಣ ಪುಟ್ಟದ್ನು ಯಾರೋ ಒಂದು ಮಾತಂದರು, ಬೈದರು, ನನ್ನ ಜೀವನನೇ ಹಾಳಾಗೋಯ್ತು, ಅವಮಾನ ಆಗೋಗ್ಬಿಡ್ತು, ದೊಡ್ಡದು ಮಾಡ್ಕೋತಾರೆ ಎಷ್ಟೋ ಜನ. ಏಕೆಂದರೆ ಜ್ಞಾನ ಇಲ್ಲದೆ ಇರೋದು. ಅದೇ ಜ್ಞಾನ ಇರೋ ವ್ಯಕ್ತಿಗೆ ಅನ್ನಿ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅತಿ ಜ್ಞಾನವಂತರು ಅಂತ ಇರ್ತಾರೆ, ಅತಿ ಬುದ್ಧಿವಂತರು, ಜ್ಞಾನವಂತರಲ್ಲ ಬುದ್ಧಿವಂತರು. ಅತಿ ಬುದ್ಧಿವಂತಿಕೆ ಯಾರಿಗಿರುತ್ತೆ ಅವರು ಸಹಿಸಲ್ಲ. ಅತಿ ಜ್ಞಾನ ಇರಲಿ ಸಹಿಸ್ತಾರೆ, ಅತಿ ಬುದ್ಧಿ ಇರಬಾರ್ದು. ಬುದ್ಧಿ ಬೇರೆ ಜ್ಞಾನ ಬೇರೆ. ಅದಕ್ಕೆ ಬುದ್ಧಿಯನ್ನು ಬುಧಂಗೆ ಕೊಟ್ಟಿದ್ದಾರೆ, ಜ್ಞಾನವನ್ನು ಗುರುಗ್ರಹಕ್ಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಗುರುಗ್ರಹ ಅಂದರೆ ಗುರುಗಳಿಗೆ ಸಮಾನ, ತಾಳ್ಮೆ ಜಾಸ್ತಿ ಅಂತ. ಬುಧಗ್ರಹನ ತಿಳ್ಕೊಂಡು ಅತಿ ಬುದ್ಧಿ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡ್ತಾನೆ. ಅದಕ್ಕೆ ಅವನಿಗೆ ಬುಧ ಇಟ್ಟಿರ್ತಕ್ಕಂಥದ್ದು. ಸೊ ಜೀವನದಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕಂತೆ ಗುರುಗ್ರಹದ ಥರ ನಾವು ಆಗ್ತೀವಿ, ಸಾತ್ವಿಕತೆ ಬರುತ್ತೆ. ಯಾರು ಏನಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಭಯನೂ ಪಡಲ್ಲ, ಯಾವ ಕಷ್ಟನೂ ಏನು ಮಾಡಲ್ಲ. ಅದಕ್ಕೆ ಜ್ಞಾನ ಸಂಪಾದನೆ ಜೀವನದಲ್ಲಿ ಕಷ್ಟಕ್ಕೆ ಪರಿಹಾರ, ಭಯಕ್ಕೆ ಪರಿಹಾರ ಅನುಭವವನ್ನು ಶೇರ್ ಮಾಡಿದ್ದೀನಿ. ಸೊ ಇದು ಗ್ರಂಥಗಳಲ್ಲೂ ಅದೇ ಇರೋದು. ಯಾರಿಗೆ ಈ ಥರ ಸಮಸ್ಯೆ ಇದೆ ಗ್ರಂಥಗಳನ್ನ ಓದಿ. ಸೊ ಏನೋ ಪರಿಹಾರ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಓದಿ ತಿಳ್ಕೋಬೇಕು, ಅದೇ ಜೀವನ. ಓಕೆ, ಸಿಂಪಲ್ಲಾಗಿ ಹೇಳಿದ್ದೀನಿ. ನೆಕ್ಸ್ಟ್ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.